ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಿಮ್ಮೆಲ್ಲರಿಗೂ ಕೂಡ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಗಣಿತದಲ್ಲಿ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 1 ಓಕೆ ಅಂದರೆ ಗಣಿತದಲ್ಲಿ ಬರುವಂಥ ಒಂದಿಷ್ಟು ಸಿಂಪಲ್ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ನೀವು ಕ್ವಶನ್ಗಳನ್ನು ನೋಡೋದಕ್ಕಿಂತ ಮೊದಲು ನಿಮಗೆ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ಸಲ್ಲಿ ಈಗ ಆಲ್ರೆಡಿ ಸಮ್ಮರ್ ಕ್ಲಾಸಸ್ಗಳು ಮುಗಿದು ನಿರಂತರ ತರಗತಿಗಳು ಪ್ರಾರಂಭವಾಗಿದ್ದಾವೆ. ಇದೇ ಜೂನ್ 1ರಿಂದ ನಿಮಗೆ ನಿರಂತರ ತರಗತಿಗಳು ಪ್ರಾರಂಭವಾಗಿದ್ದಾವೆ. ಓಕೆ, ಯಾರಿಗೆಲ್ಲ ಅಡ್ಮಿಷನ್ ಮಾಡಿಸ್ಬೇಕಲ್ವಾ ಅವರು 9986972170 ಹಾಗೂ 9538157686 ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ನ ಕನ್ಫರ್ಮ್ ಮಾಡ್ಕೋರಿ. ಅದೇ ಥರ ನಮ್ಮಲ್ಲಿ ಇರುವಂಥ ಫೆಸಿಲಿಟಿ ಏನಪ್ಪ ಅಂತಂದರೆ ವಸತಿ ಸಹಿತ ಮತ್ತು ವಸತಿ ರಹಿತ ಹಾಗೂ ಆನ್ಲೈನ್ ಕ್ಲಾಸಸ್ಗಳು ಕೂಡ ಲಭ್ಯ ಇದ್ದಾವೆ. ಓಕೆ, ನೀವು ವಿತ್ ಹಾಸ್ಟೆಲು ಮತ್ತು ವಿತೌಟ್ ಹಾಸ್ಟೆಲ್ ಎರಡನ್ನೂ ಕೂಡ ಇಲ್ಲಿ ನೀವು ನೋಡ್ಬೋದು. ಅದೇ ಥರ ನಮಗೆ ಬಹಳಷ್ಟು ದೂರ ಆಗ್ತಾ ಇದೆ ಅಂತಂದರೆ ನಿಮಗೆ ಜೂನ್ 1ರಿಂದ ಆನ್ಲೈನ್ ಕ್ಲಾಸಸ್ಗಳು ಕೂಡ ಲಭ್ಯ ಇದ್ದಾವೆ. ಓಕೆ, ಬೋಧನಾ ಮಾಧ್ಯಮಗಳು ಯಾವಪ್ಪ ಅಂತಂದರೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಮು ಮತ್ತು ಕನ್ನಡ ಮೀಡಿಯಂ ಎರಡೂ ಮೀಡಿಯಮ್ದವರೆಗೂ ಕೂಡ ಇಲ್ಲಿ ಕೋಚಿಂಗನ್ನು ಕೊಡಲಾಗ್ತಾ ಇದೆ. ಓಕೆ, ಹಾಗಾದರೆ ಇದೇ ಜೂನ್ 1ರಿಂದ ನೆನಪಿಟ್ಕೋರಿ, ಜೂನ್ 1ರಿಂದ ನಿಮಗೆ ನಿರಂತರ ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಓಕೆ, ಹಾಗಾದರೆ ನೋಡೋಣ ಇವತ್ತು ನಮ್ಮ ಕ್ಲಾಸ್ ಕಡೆ ಸಿಂಪಲ್ ಮ್ಯಾಥ್ಸ್ ಕ್ಲಾಸ್ 1. ಇವತ್ತು ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ತೊಗೊಂಬಂದಿದ್ದೀನಿ. ನೆಕ್ಸ್ಟ್ ಪದೇ ಇದೇ ಥರ ನಾವು ಕ್ಲಾಸ್ 1 ಕ್ಲಾಸ್ 2 ಕ್ಲಾಸ್ 3 ಈ ವಿಡಿಯೋಗಳನ್ನು ಮಾಡ್ತಾ ಹೋದರೆ ನಿಮಗೆ ಪ್ರಾಬ್ಲಮ್ಸ್ಗಳನ್ನು ಒಂದಿಷ್ಟು ಹೈ ಪ್ರಾಬ್ಲಮ್ಸ್ಗಳನ್ನು ಓಕೆ ಒಂದಿಷ್ಟು ಕಾಂಪ್ಯಾಕ್ಟ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಗಳನ್ನು ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ಇರುವಂಥ ಕ್ಲಾಸಸ್ಗಳು ನೋಡ್ತಾ ಹೋಗೋಣ ಯಾವ ಥರ ಇದ್ದಾವೆ ಪ್ರಶ್ನೆಗಳು. ಓಕೆ, ಪ್ರಶ್ನೆ ಸಂಖ್ಯೆ 1, ಕೊಟ್ಟಿರುವಂತಹ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. 12, 24, 36, 48 ಕ್ವಶನ್ ಮಾರ್ಕ್. ಓಕೆ, 12, 24, 36 and 48 you have to complete this series. Okay, they will ask me here you have to complete this series. What the answer will come in question mark. ಓಕೆ, ಕ್ವಶನ್ ಮಾರ್ಕ್ ಇರುವಂಥ ಜಾಗದಲ್ಲಿ ಏನು ಆನ್ಸರ್ ಬರ್ತಾ ಇದೆ ಅಂತ ಕೇಳಿದ್ದಾರೆ. ಓಕೆ, ಹಾಗಾದರೆ ನೋಡಿದ ತಕ್ಷಣ ಹೇಳ್ಬೋದು ಏನು ಕೊಟ್ಟಿದ್ದಾರೆ. 12th ಟೇಬಲ್ ಅನ್ನು ಕೊಟ್ಟಿದ್ದಾರೆ, 12ರ ಮಗ್ಗಿಯನ್ನು ಕೊಟ್ಟಿದ್ದಾರೆ, ಅಥವಾ ಒಂದೊಂದು ಸಂಖ್ಯೆಗೆ ಪ್ಲಸ್ 12ಅನ್ನು ಮಾಡ್ತಾ ಹೋಗಿದ್ದಾರೆ. ಈ ಥರ ಆದರೂ ಕೂಡ ನೀವು ಮಾಡಬಹುದು. ಓಕೆ, 12 1 12, 12 2 24, 12 3 36, 12 4 48, 12 5 60, ಅಥವಾ 12 ಪ್ಲಸ್ 12 24, 24 ಪ್ಲಸ್ 12 36, 36 ಪ್ಲಸ್ 12 48, 48 ಪ್ಲಸ್ 12 60. ಹಾಗಾದರೆ ಸರಿಯಾದಂಥ ಉತ್ತರ ಬರ್ತಾ ಇದೆ ನಮಗೆ 60. ಇದು ಸಿಂಪಲ್ ಆಗಿ ಈಸಿ ಇದೆ ಅಂಥೇಳಿ ನೀವು ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತಾ ಇದ್ದೀರಾ. ಓಕೆ, ಈಸಿ ಇದೆ ಅಂಥೇಳಿ ನೀವು ಅವಸರ ಮಾಡಿ ಯಾವುದೋ ಒಂದು ಆನ್ಸರ್ನ ಹಾಕ್ತಾ ಇದ್ದೀರಿ. ಓಕೆ, ಎ ಇದ್ದಲ್ಲಿ ಬಿ ಹಾಕೋದು, ಬಿ ಇದ್ದಲ್ಲಿ ಸಿ ಹಾಕೋದು ಮಾಡ್ತಾ ಇದ್ದೀರಿ. ಓಕೆ, ನಿಮಗೆ ಎಷ್ಟೇ ಈಸಿ ಇದ್ದರೂ ಕೂಡ ನೀವೇನು ಮಾಡಬೇಕು, ಅದನ್ನು ಇನ್ನೊಂದು ಸರಿ ಪದೇ ನೋಡಿ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ ಅದೇ ಆನ್ಸರ್ ಆಗ್ತಾ ಇದೀನೋ ಇಲ್ಲ ಅಂತ ಕನ್ಫರ್ಮ್ ಮಾಡಿ ಆನ್ಸರ್ನ ಹಾಕಿದರೆ ನೀವು ಅಲ್ಲಿ 1 ಮಾರ್ಕ್ಸ್ನ ತಗೋಬಹುದಾಗಿದೆ. ಹಾಗಾದರೆ ಸರಿಯಾದಂಥ ಉತ್ತರ ಬರ್ತಾ ಇದೆ ಆಪ್ಷನ್ ಎ 60 ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2. ಪ್ರಶ್ನೆ ಸಂಖ್ಯೆ 2 ಇದೆ. 2/10 ದಶಮಾಂಶದಲ್ಲಿ ಬರೆದಾಗ. ಓಕೆ, 2/10 ಅಂತಕ್ಕಂಥದ್ದನ್ನು ಇದನ್ನು ದಶಮಾಂಶದಲ್ಲಿ ಬರಿಬೇಕು. ಓಕೆ, ಭಿನ್ನರಾಶಿಯಿಂದ ದಶಮಾಂಶಕ್ಕೆ, ದಶಮಾಂಶದಿಂದ ಭಿನ್ನರಾಶಿಗೆ. ಇದು ನಿಮಗೆ ಗೊತ್ತಿತ್ತಂದರೆ ಈ ಪ್ರಶ್ನೆಯನ್ನು ನೀವು ಸುಲಭವಾಗಿ ಮಾಡ್ಬೋದು. ಹಾಗಾದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಓಕೆ 2/10 ಅಂತಕ್ಕಂಥ ಇದು ಭಿನ್ನರಾಶಿ ರೂಪದಲ್ಲಿದೆ. ಇದನ್ನು ನಾವೇನು ಮಾಡಬೇಕೀಗ ದಶಮಾಂಶಕ್ಕೆ ಪರಿವರ್ತನೆ ಮಾಡಬೇಕು. ಓಕೆ, ದಶಮಾಂಶಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಛೇದದಲ್ಲಿ ಎಷ್ಟು ಸೊನ್ನೆಗಳಿದ್ದಾವೆ ಅದನ್ನು ನೋಡ್ಕೋ. ಎಷ್ಟಿದೆ? 0. 1 0 ಇದೆ, ಬರ್ಕೊಳ್ತೀನಿ. ಮೇಲೆ ಇರುವಂತಹ ಸಂಖ್ಯೆ ಬರಿತಾ ಇದ್ದೀನಿ. 1 0 ಇರೋದ್ರಿಂದ ನಾವೇನು ಬರಿತಾ ಇದ್ದೀನಿ, ಇಲ್ಲಿ ಒಂದು ಸಂಖ್ಯೆ ಆದ ತಕ್ಷಣ ಪಾಯಿಂಟ್ ಕೊಡ್ತಾ ಇದ್ದೀನಿ. ಓಕೆ, ದಶಮಾಂಶದಲ್ಲಿ ಓಕೆ ಕೊಟ್ಟಿರ್ತಕ್ಕಂಥ ಭಿನ್ನರಾಶಿಯನ್ನು ದಶಮಾಂಶಕ್ಕೆ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಬಲಗಡೆಯಿಂದ ಪಾಯಿಂಟ್ನ ಸರಿಸ್ಕೊತ ಬಂದರೆ ನಿಮಗೆ 0.2 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ, ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಸಂಖ್ಯೆ ಆಪ್ಷನ್ ಬಿ. ಓಕೆ, ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ 0.2 ಆಗ್ತಾ ಇದೆ. ಓಕೆ, ಲೆಟ್ ಅಸ್ ಸಿ ದ ಥರ್ಡ್ ಒನ್. ವಾಟ್ ಇಸ್ ದ ಕ್ವಶನ್ ಹಿಯರ್? 3ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಚೌಕಗಣದಲ್ಲಿ ಮುಖಗಳ ಸಂಖ್ಯೆ ನೋಡ್ಕೋರಿ. ಇಲ್ಲಿ ಮುಖಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಕರೆಕ್ಟಾಗಿ ನೋಡ್ಕೋಬೇಕು, ಮುಖಗಳು ಕೇಳಿದಾರೋ ಅಥವಾ ಎಡ್ಜಸ್ ಕೇಳಿದಾರೋ ಅಂತ ಹೇಳಿ. ಓಕೆ, ಏನು ಕೇಳಿದಾರೆ ಇಲ್ಲಿ? ಫೇಸಸ್. ಹೌ ಮೆನಿ ಫೇಸಸ್ ಆರ್ ದೇರ್ ಇನ್ ಕ್ಯೂಬ್? ಕ್ಯೂಬ್ ಅಂತಂದರೆ ಘನ ಅಂತ ಅರ್ಥ. ಓಕೆ, ಘನದಲ್ಲಿ ಮುಖಗಳು ಎಷ್ಟಿರ್ತವೆ? 6 ಮುಖಗಳಿರ್ತವೆ. ಅಂಚುಗಳ ಸಂಖ್ಯೆ ಅಂತ ಕೇಳಿದರೆ, ಎಡ್ಜಸ್ ಅಂತ ಕೇಳಿದರೆ ನಿಮಗೆ 12 ಬರ್ತಾ ಇದೆ ಆನ್ಸರು. ಬಟ್ ಇಲ್ಲಿ ಏನು ಕೇಳಿದರೆ ಮುಖಗಳ ಸಂಖ್ಯೆ ಕೇಳಿರೋದ್ರಿಂದ ಆಪ್ಷನ್ ಸಿ 6 ಅಂತಕ್ಕಂಥದ್ದು. ಓಕೆ, ಒಂದು ಎಕ್ಸಾಂಪಲ್ ನೋಡೋಣವಾ?
ಓಕೆ, ನಾನು ಒಂದು ಚೌಕಗಣವನ್ನು ಹಾಕ್ತಾ ಇದ್ದೀನಿ. ಈಗ ಈ ಚೌಕಗಣದಲ್ಲಿ ಮುಖಗಳು ಎಷ್ಟಿರ್ತಾವಪ್ಪ ಅಂತಂದರೆ 6 ಮುಖಗಳು ಇರ್ತಾ ಇದ್ದಾವೆ ನೋಡ್ರಿ. ಫಸ್ಟ್ ಇದು ಒಂದು ಮುಖ, ನೆಕ್ಸ್ಟ್ ಇದು 2, ನೆಕ್ಸ್ಟ್ ಇದು 3, 4. ಹಾಗಾದರೆ ಇನ್ನು ಮುಂದುಗಡೆ ಇರ್ತಕ್ಕಂಥದ್ದು ಒಂದು 5, ಹಿಂದ್ಗಡೆ ಒಂದು 6. ಓಕೆ, ಒಟ್ಟು 6 ಮುಖಗಳಿರ್ತವೆ. ನೀವು ಕ್ಯೂಬ್ನ ತೊಗೊಂಡು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆನಾ? ಹಾಗಾದರೆ ಚೌಕಗಣದಲ್ಲಿ ಇರುವಂಥ ಮುಖಗಳ ಸಂಖ್ಯೆ 6 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 4. ಪ್ರಶ್ನೆ ಸಂಖ್ಯೆ 4 ಕೊಟ್ಟಿದ್ದಾರೆ. 3626 ಪ್ಲಸ್ 5243. ನೋಡ್ರಿ, ಇಷ್ಟು ಸಿಂಪಲ್ ಆಗಿದೆ. ಓಕೆ, ಬೇಕಂತಾನೆ ನಿಮಗೆ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆನ ಕೇಳಿರ್ತಾರೆ. ನೀವು ಅವಸರ ಮಾಡಬಾರ್ದು. ಓಕೆ, ಯಾವುದೇ ಕಾರಣಕ್ಕೂ ಅವಸರ ಮಾಡದೆ ನಿಧಾನವಾಗಿ ನೀವು ಆನ್ಸರ್ನ ಮಾಡಿದರೆ ಈಸಿಯಾಗಿ ಮಾರ್ಕ್ಸ್ನ ತೆಗೆದುಕೊಳ್ಬೋದಾಗಿದೆ. ಹಾಗಾದರೆ ನೋಡೋಣ ಇದನ್ನು. 3626 ಪ್ಲಸ್ 5432 ಅಂದರೆ ಅದೇ ಸ್ಥಾನದ ಕೆಳಗೆ ಅದೇ ಅಂಕಿಯನ್ನು ಬರೀಬೇಕು. ಓಕೆ, ಆ ಅಂಕಿ ಯಾವ ಸ್ಥಾನಕ್ಕೆ ಇದೆ ಅದೇ ಸ್ಥಾನದ ಕೆಳಗೆ ಬರೀಬೇಕು. ಬಿಡಿ 10 100 1000, ಇಲ್ಲಿ ಕೂಡ ಬಿಡಿ 10 100 1000 ಇರೋದ್ರಿಂದ ನಾನು 5243 ಅಂತ ಬರಿತಾ ಇದ್ದೀನಿ. ಓಕೆ, ಹಾಗಾದರೆ ಇದನ್ನು ನಾವು ಅಡಿಷನ್ ಮಾಡೋಣ. 6 + 3 9, 4 + 2 6, 6 + 2 8, 5 + 3 8, 8869 ಇದು ಸರಿಯಾದಂಥ ಉತ್ತರ. ಓಕೆ, ಹಾಗಾದರೆ ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗ್ತಾ ಇದೆ, 8869. ಹಾಗಾದರೆ ಪ್ರಶ್ನೆ ಸಂಖ್ಯೆ 4ಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಗ್ತಾ ಇದೆ. ಓಕೆ ಅಲ್ವಾ ಮಕ್ಕಳೇ? ನೀವು ಯಾವ ಥರ ನಿಧಾನವಾಗಿ ಓಕೆ ನೀವು ಕೂಡಿಸ್ಬೇಕಾದ್ರೆ 6 + 3 10 ಅಂತೇಳಿ ಅವಸರ ಮಾಡಿದರೆ ನಿಮಗೆ ಇಲ್ಲಿ 1 ಮಾರ್ಕ್ಸ್ ಹೋಗ್ತಾ ಇದೆ. ಓಕೆ, ನೀವು ಎಷ್ಟೇ ಈಸಿ ಪ್ರಶ್ನೆ ಇದ್ದರೂ ಕೂಡ ನಿಧಾನವಾಗಿ ತಾಳ್ಮೆಯಿಂದ ನೀವು ಆನ್ಸರ್ ಮಾಡಿದರೆ ಈಸಿಯಾಗಿ ಆನ್ಸರ್ನ ಮಾಡ್ಬೋದಾಗಿದೆ. ಹಾಗಾದರೆ ನೋಡೋಣ ಪ್ರಶ್ನೆ ಸಂಖ್ಯೆ 5. ಓಕೆ, ಮುಂದಿನ ಪ್ರಶ್ನೆ ಹೋಗೋದಕ್ಕಿಂತ ಮೊದಲಾಗಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದಲ್ಲಿ ಓಕೆ 2024ರ ಫಲಿತಾಂಶ ನವೋದಯದ ಫಲಿತಾಂಶದಲ್ಲಿ ಒಟ್ಟು 42 ವಿದ್ಯಾರ್ಥಿಗಳು ನವೋದಯ ಶಾಲೆಗೆ ಆಯ್ಕೆಯಾಗಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ಥರ ನಿಮಗೆ ಗೊತ್ತಿರುವ ಹಾಗೆ ಈಗ ನಿರಂತರ ತರಗತಿಗಳು ಜೂನ್ 1ರಿಂದ ಪ್ರಾರಂಭವಾಗ್ತಾ ಇದ್ದಾವೆ ಹಾಗೂ ಆನ್ಲೈನ್ ಕ್ಲಾಸಸ್ಗಳು ಕೂಡ ನಿಮಗೆ ಜೂನ್ 1ರಿಂದ ಪ್ರಾರಂಭವಾಗ್ತಾ ಇದ್ದಾವೆ. ಓಕೆ, ಯಾರಿಗೆಲ್ಲ ಅಡ್ಮಿಷನ್ ಬೇಕಲ್ವಾ ಅವರು 9986972170 9538157686 ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ಗಳನ್ನು ಕನ್ಫರ್ಮ್ ಮಾಡ್ಕೋರಿ. ಓಕೆ, ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 5. ಮುಂದಿನ ಪ್ರಶ್ನೆ ಸಂಖ್ಯೆ 5. ಕೆಳಗಿನ ಆಕೃತಿಯ ಹೆಸರೇನು? ಕೊಟ್ಟಿರ್ತಕ್ಕಂಥ ಆಕೃತಿ ಇದು ಯಾವ ಆಕೃತಿ ಅಂತ ಕೇಳಿದರೆ ಆಪ್ಷನ್ ಎ ಹೇಳಿದರೆ ಸಿಲಿಂಡರ್, ಆಪ್ಷನ್ ಬಿ ಶಂಕು, ಆಪ್ಷನ್ ಸಿ ಘನಾಕೃತಿ, ಆಪ್ಷನ್ ಡಿ ಆಯತಘನ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಆಕೃತಿನ ನಾವು ನೋಡಿದ ತಕ್ಷಣ ಹೇಳ್ಬೋದು ಏನಿದು ಶಂಕು ಅಂತ ಹೇಳಿ. ಹೌದಾ? ಕೋನ್ ಶೇಪಲ್ಲಿ ಇರೋದ್ರಿಂದ ಇದನ್ನು ನಾವು ಇಂಗ್ಲೀಷಲ್ಲಿ ಕೋನ್ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಇದು ಕನ್ನಡದಲ್ಲಿ ನಾವು ಇದಕ್ಕೆ ಶಂಕು ಅಂತ ಕರಿತಾ ಇದ್ದೀವಿ. ಹಾಗಾದರೆ ಒಂದು ಸ್ವಲ್ಪ ನೋಡೋಣ. ಇಲ್ಲಿ ಆಪ್ಷನ್ ಎ ಸಿಲಿಂಡರ್ ಅಂತ ಕೊಟ್ಟಿದ್ದಾರೆ. ಸಿಲಿಂಡರ್ ಯಾವ ಥರ ಇರ್ತಾ ಇದೆ? ಇದು ನಮಗೆ ಸಿಲಿಂಡರ್ ಆಕೃತಿ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಶಂಕು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇ ಆಪ್ಷನ್ ಬಿ, ಇದು ಸರಿಯಾದಂಥ ಆಕೃತಿ. ಓಕೆ, ಶಂಕು ಅಂತಕ್ಕಂಥದ್ದು ಸರಿಯಾದಂಥ ಆನ್ಸರ್ ಆಗಿದೆ. ನೆಕ್ಸ್ಟ್ ನೋಡೋಣ. ಹಾಗಾದರೆ ಮೂರನೇದು ಘನಾಕೃತಿ. ಘನಾಕೃತಿ ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಇದು ಘನಾಕೃತಿ ಅಂತ ಕರಿತಾ ಇದ್ದೀವಿ, ಆಯತಘನ ಅಥವಾ ಚೌಕಘನ. ಓಕೆ, ಇದೇ ಥರ ನಿಮಗೆ ಆಯತದಿಂದ ನಾವೇನಾದರೂ ಈ ಥರ ಫಾರ್ಮ್ ಮಾಡಿದರೆ ಅದು ಆಯತಘನ ಆಗ್ತಾ ಇದೆ. ಓಕೆನಾ? ಹಾಗಾದರೆ ಕೊಟ್ಟಿರ್ತಕ್ಕಂಥ ಆಕೃತಿ ಯಾವುದಾಗ್ತಾ ಇದೆ ನಮಗೆ? ಆಪ್ಷನ್ ಬಿ ಶಂಕು ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ನೆಕ್ಸ್ಟ್ ನೋಡೋಣ ಪ್ರಶ್ನೆ ಸಂಖ್ಯೆ 6. 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಿಗೆ ಪರಿವರ್ತಿಸಿದಾಗ ಓಕೆ ಏನು ಕೊಟ್ಟಿದ್ದಾರೆ ಕರೆಕ್ಟಾಗಿ ನೋಡ್ಕೊರಿ. ಮೂಲಮಾನಗಳು ಇಂಪಾರ್ಟೆಂಟ್. ಇಲ್ಲಿ ಏನು ಕೊಟ್ಟಿದ್ದಾರೆ? 3000 ಮೀಟರ್ಗಳನ್ನು ಕಿಲೋಮೀಟರ್ಗೆ ಪರಿವರ್ತನೆ ಮಾಡಬೇಕಾಗಿತ್ತು ಅಂತಂದರೆ ನಾವು ಭಾಗಿಸ್ತೀವಿ. ಅದೇ ಕಿಲೋಮೀಟರ್ಗಳನ್ನು ಮೀಟರ್ಗಳಿಗೆ ಪರಿವರ್ತನೆ ಮಾಡಬೇಕಾಗಿತ್ತು ಅಂದರೆ ದೊಡ್ಡ ಮಾನದಿಂದ ಚಿಕ್ಕ ಮಾನಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ? ಗುಣಾಕಾರ ಮಾಡ್ತೀವಿ. ಅದೇ ಚಿಕ್ಕ ಮಾನದಿಂದ ದೊಡ್ಡ ಮಾನಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಭಾಗಾಕಾರ ಮಾಡ್ತಾ ಇದ್ದೀವಿ. ಹಾಗಾದರೆ ಎಷ್ಟರಿಂದ ಭಾಗಾಕಾರ ಮಾಡಬೇಕು, ಎಷ್ಟರಿಂದ
ಗುಣಾಕಾರ ಮಾಡಬೇಕು ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂತಹ ಮಾನಗಳ ಮೇಲೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೋಡ್ಕೋರಿ ಇಲ್ಲಿ ಕಿಲೋಮೀಟರ್ಗಳಿಂದ ಮೀಟರ್ಗೆ ಪರಿವರ್ತನೆ ಮಾಡಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 1000 ಮೀಟರ್. 1 ಕಿಲೋಮೀಟರ್ ಇಸ್ ಈಕ್ವಲ್ಸ್ ಟು 1000 ಮೀಟರ್ ಆಗ್ತಾ ಇದೆ. ಹಾಗಾದ್ರೆ ನಮಗಿಲ್ಲಿ 3000 ಮೀಟರ್ಗಳನ್ನು ಕೊಟ್ಟಿದ್ದಾರೆ. ಓಕೆ, 3000 ಮೀಟರ್ ಇಸ್ ಈಕ್ವಲ್ಸ್ ಟು ಎಷ್ಟು ಕಿಲೋಮೀಟರ್ ಆಗ್ತಾ ಇದೆ? ಓಕೆ, 1000ದಿಂದ ನಾವೇನು ಮಾಡಬೇಕು? ಭಾಗಬೇಕು. 0 3 0ಗೆ ಕ್ಯಾನ್ಸಲ್, 3 ಉಳಿತು. 3 ಕಿಲೋಮೀಟರ್. ಮಾನ ಕೂಡ ಇಲ್ಲಿ ಮೀಟರ್ ಅಂತ ಹಾಕಬಾರ್ದು, ನಾವೇನಾಗಬೇಕು? ಕಿಲೋಮೀಟರ್. ಯಾಕಂದ್ರೆ ನಾವಿಲ್ಲಿ ಕಿಲೋಮೀಟರ್ಗೆ ಪರಿವರ್ತನೆ ಮಾಡ್ತಾ ಇದ್ದೀವಿ. ಇದು ಕೂಡ ಇಂಪಾರ್ಟೆಂಟು. 3 ಕಿಲೋಮೀಟರ್. ಒಂದೊಂದು ಸರಿ ಏನು ಕೊಟ್ಟಿರ್ತಾರೆ ಅಂತಂದ್ರೆ 3 ಮೀಟರ್ ಅಂತಲೂ ಕೊಟ್ಟಿರ್ತಾರೆ, ನೀವು ಡೈರೆಕ್ಟಾಗಿ ಅದನ್ನು ಹಾಕಿಬಿಡ್ತೀರಾ. ಹೌದಾ? ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಮೂಲಮಾನ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ 3 ಕಿಲೋಮೀಟರ್ ಅಂತಕ್ಕಂಥದ್ದು ಆಪ್ಷನ್ ಡಿ ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆ ಮಕ್ಕಳೇ, ಎಲ್ರಿಗೂ ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 7. 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಬರುತ್ತದೆ ಅಂತ ಕೇಳಿದರೆ, ನೋಡ್ರಿ ಇದನ್ನ ನಾವು ಡೈರೆಕ್ಟಾಗಿ ವ್ಯವಕಲನ ಲೆಕ್ಕದಲ್ಲಿ ಕೊಟ್ಟರೆ ಈಸಿಯಾಗಿ ಮಾಡ್ತೀರಾ. ಈ ಥರ ಕೊಟ್ಟರೆ ಏನು ಮಾಡಬೇಕು ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಏನು ಮಾಡಬೇಕಿಲ್ಲಿ? ಎಷ್ಟನ್ನು ಸೇರಿಸಿದರೆ ಬರುವಂಥ ಉತ್ತರ ಏನಿದೆ ನಮಗೆ? 91,643. ಇದರಲ್ಲಿ ಎಷ್ಟರಿಂದ 37,946ಕ್ಕೆ ಅಂತ ಕೇಳಿದ್ದಾರೆ. ನಾವೇನು ಮಾಡಬೇಕು? ಇದನ್ನು ಸಬ್ಸ್ಟ್ರಾಕ್ಷನ್ ಅಂದರೆ ಮೈನಸ್ ಮಾಡಬೇಕು. ಓಕೆ, ಮೈನಸ್ ಮಾಡೋಣ. 3ರಲ್ಲಿ 6 ಹೋಗಲ್ಲ, ಒಂದು ಕ್ಯಾರಿ ತಗೊಳುತ್ತೆ. 13ರಲ್ಲಿ 6 ಹೋದರೆ 7 ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ಯಾರಿ ಕೊಟ್ಟ ತಕ್ಷಣ ಇದು 14. 14ರಲ್ಲಿ 5 ಹೋದರೆ ನಮಗೆ 9 ಬರ್ತಾ ಇದೆ. 14ರಲ್ಲಿ 5 ಹೋದರೆ 9 ಬರ್ತಾ ಇದೆ. ನೆಕ್ಸ್ಟ್ ಇದು 6 ಇದೆ, ಇಲ್ಲಿ ಕ್ಯಾರಿ 1 ಕೊಟ್ಟಿದೆ. ಇದು 9 1 10 ಆಯಿತು. 16ರಲ್ಲಿ 10 ಹೋದರೆ 6 ಉಳಿತಾ ಇದೆ. ನೆಕ್ಸ್ಟ್ ಈ ಕಡೆ ಕ್ಯಾರಿ. ನೆಕ್ಸ್ಟ್ ಏನಾಗುತ್ತೆ? 11ರಲ್ಲಿ 8 ಹೋದರೆ 3 ಬರ್ತಾ ಇದೆ. ನೆಕ್ಸ್ಟ್ 9ರಲ್ಲಿ 4 ಹೋದರೆ 5. 53,697 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಅಂದರೆ 53,697ಕ್ಕೆ ನಾವೇನಾದರೂ 37,946 ಕೂಡಿಸಿದರೆ ನಮಗೆ 91,643 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಹಾಗಾದರೆ ಎಷ್ಟನ್ನು ಕೂಡಿಸ್ಬೇಕು ನಾವು? 53,697. ಆಪ್ಷನ್ ಬಿ ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಓಕೆನಾ ಮಕ್ಕಳೇ, ಎಲ್ರಿಗೂ ಅರ್ಥ ಆಯ್ತಲ್ವಾ? ಇದೇ ಥರ ನೀವು ತಾಳ್ಮೆಯಿಂದ ಪ್ರಶ್ನೆನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿದರೆ ಈಸಿಯಾಗಿ ಆನ್ಸರ್ ಮಾಡ್ತಾ ಇದ್ದೀರಿ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 8. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಓಕೆ, ಪ್ರಶ್ನೆ ಸಂಖ್ಯೆ 8ಕ್ಕೆ ಹೋಗೋದಕ್ಕಿಂತ ಮೊದಲಾಗಿ ಪ್ರಪ್ರಥಮ ಬಾರಿಗೆ SGM ಮತ್ತು ದ್ರೋಣ ಎರಡು ಏನು ಮಾಡ್ತಾ ಇದ್ದಾವಪ್ಪ ಅಂತಂದರೆ ಇಲ್ಲಿ 6ರಿಂದ 6, 7, 8, 9, 10 ಅಪ್ ಟು 6ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿತ್ ರೆಸಿಡೆನ್ಸಿಯಲ್ ಆಗಿ ದ್ರೋಣ ಮತ್ತು SGM ಎರಡೂ ನೇತೃತ್ವದಲ್ಲಿ ನಿಮಗೆ ಹೈಸ್ಕೂಲ್ಗಳ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ. ಓಕೆ, ಅಂದರೆ ನಿರಂತರ ತರಗತಿಗಳು, ಪಠ್ಯಕ್ರಮಗಳ ಮೇಲೆ ನಿಮಗೆ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾವೆ. ಇಲ್ಲಿ 6th ಸ್ಟ್ಯಾಂಡರ್ಡ್ಗೆ ನಿಮಗೆ IIT ಫೌಂಡೇಶನ್ ಮತ್ತು UPSCಗಳ ಕೋಚಿಂಗ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ವಿತ್ ಹಾಸ್ಟೆಲ್ ವಿತ್ ರೆಸಿಡೆನ್ಸಿಯಲ್ ಕೂಡ ಇದೆ. 6ರಿಂದ 10ನೇ ತರಗತಿವರೆಗೆ ನೀವೇನಾದರೂ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಅಂತಂದರೆ ದ್ರೋಣ ಕೋಚಿಂಗ್ ಕ್ಲಾಸಸ್ಸಲ್ಲಿನೇ ನಿಮಗೆ ಅಡ್ಮಿಷನ್ಗಳು ಪ್ರಾರಂಭವಾಗಿದ್ದಾವೆ. ಓಕೆ, 1 ಇಯರ್ ಕೋರ್ಸ್ ಇರ್ತಾ ಇದೆ. ಇದು ಇಲ್ಲಿ ನಿಮಗೆ 6ನೇ ತರಗತಿಯಿಂದಲೇ ನಿಮಗೆ UPSC ಮತ್ತು IIT NEET ಇದ್ರಗಳ ಕೋಚಿಂಗ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀವಿ. 6ನೇ ತರಗತಿಯಿಂದ ನಿಮಗೆ 10ನೇ ತರಗತಿಯವರೆಗೆ ದ್ರೋಣದ ಮತ್ತು SGM ಎರಡೂ ಸಹಭಾಗಿತ್ವದಲ್ಲಿ ಈ ಹೈಸ್ಕೂಲನ್ನು ತೆಗೆದಿದ್ದಾರೆ. ಪ್ರವೇಶಗಳು ಈಗ ಆಲ್ರೆಡಿ ಪ್ರಾರಂಭವಾಗಿದ್ದಾವೆ. ಯಾರಿಗೆಲ್ಲ ಅಡ್ಮಿಷನ್ ಬೇಕಲ್ವಾ? 9353533951 ಅಥವಾ 9986972170 ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ನ ಕನ್ಫರ್ಮ್ ಮಾಡ್ಕೋರಿ. 6ರಿಂದ 10ನೇ ತರಗತಿವರೆಗೂ ಕೂಡ ನೀವು ಇಲ್ಲಿ ಅಡ್ಮಿಷನ್ನ ತೆಗೆದುಕೊಳ್ಳಬಹುದಾಗಿದೆ. ಓಕೆನಾ? ನೆಕ್ಸ್ಟ್ ಅದೇ ಥರ ನೋಡೋಣ ನಾವು ಮುಂದಿನ ಪ್ರಶ್ನೆ ಸಂಖ್ಯೆ 8. ವಿಶಾಲ ಕೋನಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದರೆ, ವಿಶಾಲ ಕೋನ ಅಂತಂದ್ರೆ ಏನು ಅಂತ ಗೊತ್ತಿರಬೇಕು ನಿಮಗೆ. ಓಕೆ, ವಿಶಾಲ ಕೋನ ಅಂದ್ರೆ ಏನು, ಲಘು ಕೋನ ಅಂದ್ರೆ ಏನು, ಅಧಿಕ ಕೋನ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿತ್ತು ಅಂತಂದ್ರೆ ಈಸಿಯಾಗಿ ಆನ್ಸರ್ನ ಮಾಡಬಹುದು. ಹಾಗಾದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ವಿಶಾಲ ಕೋನಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ.
ಓಕೆ, ಏನಿರಬೇಕು ವಿಶಾಲ ಕೋನ ಅಂತಂದರೆ 90ಕ್ಕಿಂತ ಹೆಚ್ಚು ಇರಬೇಕು, 90 ಡಿಗ್ರಿಗಿಂತ ಹೆಚ್ಚಿರಬೇಕು. ನೆಕ್ಸ್ಟ್ ಅದೇ ಥರ 180ಕ್ಕಿಂತ ಕಡಿಮೆ ಇರಬೇಕು. ಇವು ಎರಡರ ಮಧ್ಯದಲ್ಲಿ ಬರುವಂತಹ ಡಿಗ್ರಿಗಳು ಏನಿರ್ತಾವಲ್ಲ ಅವು ಎಲ್ಲ ಕೋನಗಳು ಏನಾಗಿರ್ತವೆ, ವಿಶಾಲ ಕೋನಗಳಾಗಿರುತ್ತವೆ. 90ಕ್ಕಿಂತ ಹೆಚ್ಚಿರಬೇಕು, 180ಕ್ಕಿಂತ ಕಡಿಮೆ ಇರಬೇಕು. ಒಂದು ಎಕ್ಸಾಂಪಲ್ ನೋಡೋಣ. ಹಾಗಾತಂದರೆ 130 ಇದು ಯಾವ ಕೋನ, 130 ಡಿಗ್ರಿ, ಇದು ಕೂಡ ವಿಶಾಲ ಕೋನ ಆಗಿರುತ್ತೆ. ಯಾಕಂದರೆ 90ಕ್ಕಿಂತ ಹೆಚ್ಚಿದೆ, 180ಕ್ಕಿಂತ ಕಡಿಮೆ ಇದೆ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ನಮಗೆ ವಿಶಾಲ ಕೋನ ಆಗ್ತಾ ಇದೆ ಅಂತಂದರೆ, ಓಕೆ 53 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ 53 ಡಿಗ್ರಿ ಅಂತ, ಇದನ್ನು ನಾವು ಲಘು ಕೋನ ಅಂತ ಕರಿತಾ ಇದ್ದೀವಿ, ಅಕ್ಯೂಟ್ ಆ್ಯಂಗಲ್ ಅಂತ ಕರಿತಾ ಇದ್ದೀವಿ. ಅಂದರೆ ಅಲ್ಲಿ ಏನಿರುತ್ತೆ, 90ಕ್ಕಿಂತ ಕಡಿಮೆ ಇರ್ತಾ ಇದೆ. ಓಕೆ, 90ಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ನಾವು ಲಘು ಕೋನ ಅಂತ ಕರಿತಾ ಇದ್ದೀವಿ. ಹಾಗಾದರೆ ನೆಕ್ಸ್ಟ್ 46 ಡಿಗ್ರಿ ಇದೆ, ಇದು ಕೂಡ 90ಕ್ಕಿಂತ ಕಡಿಮೆ ಇದೆ, ಇದು ಕೂಡ ಲಘು ಕೋನ ಆಗ್ತಾ ಇದೆ. 65 ಡಿಗ್ರಿ ಇದೆ, ಇದು ಕೂಡ 90ಕ್ಕಿಂತ ಕಡಿಮೆ ಇದೆ, ಇದು ಕೂಡ ಲಘು ಕೋನ ಆಗ್ತಾ ಇದೆ. ಹಾಗಾದರೆ 138 ಅಂತಕ್ಕಂಥದ್ದು ಇದು ನಮಗೆ ವಿಶಾಲ ಕೋನ ಆಗ್ತಾ ಇದೆ. ಹಾಗಾದರೆ 138 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ವಿಶಾಲ ಕೋನಕ್ಕೆ ಉದಾಹರಣೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಅಂದರೆ 138 ಡಿಗ್ರಿ ಆಗಿರುತ್ತೆ. ಓಕೆನಾ. ಹಾಗಾದರೆ ನೆಕ್ಸ್ಟ್ 9ನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 9. 85ರಿಂದ 95ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಎಷ್ಟೆಂದರೆ, ಕೊಟ್ಟಿರ್ತಕ್ಕಂಥ ಕ್ವಶನ್ನ ಅರ್ಥ ಮಾಡ್ಕೋರಿ. ಎಲ್ಲಿಂದ ಕೇಳಿದ್ದಾರೆ, 85ರಿಂದ ಅಂತ ಕೇಳಿದ್ದಾರೆ. ಓಕೆನಾ. 85ರಿಂದ 95ರವರೆಗೆ ಮಾತ್ರ ಕೇಳಿರ್ತಕ್ಕಂಥದ್ದು. ನೀವು 95 ಅಂದ ತಕ್ಷಣ ನೀವು 100ರವರೆಗೆ ತಗೊಂಡು 97 ಅಂತ ಬರೀತಾ ಇದ್ದೀರಿ. ಓಕೆ, ಕರೆಕ್ಟಾಗಿ ನೆನಪಿಟ್ಕೋರಿ. ಇಲ್ಲಿ 89 ಅಂತಕ್ಕಂಥದ್ದು ಒಂದೇ ಅವಿಭಾಜ್ಯ ಸಂಖ್ಯೆ ಬರ್ತಾ ಇದೆ. ಓಕೆನಾ. ಯಾಕಂತಂದರೆ ನಮಗೆ 85ರಿಂದ ಅಂತ ಕೇಳಿದ್ದಾರೆ. 85ರಿಂದ ಅಂತಂದರೆ 85ರಿಂದ ಸ್ಟಾರ್ಟ್ ಆಗಿ 95ರವರೆಗೆ ಎಂಡ್ ಆಗಬೇಕು. ಓಕೆ, ಅಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತಾ ಇದ್ದಾವೆ. 85ರಿಂದ 100ರವರೆಗೆ ಅಂತ ಕೇಳಿದರೆ ನಾವು 97 ಆ್ಯಡ್ ಮಾಡ್ತಿದ್ವಿ. ಬಟ್ ಇಲ್ಲಿ 85ರಿಂದ 95ರವರೆಗೆ ಕೇಳಿರೋದ್ರಿಂದ 89 ಅಂತಕ್ಕಂಥದ್ದು ಒಂದೇ ಅವಿಭಾಜ್ಯ ಸಂಖ್ಯೆ ಬರ್ತಾ ಇದೆ. ಹಾಗಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಓಕೆನಾ. ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 9. 1425 ಬಾಗಿಲೆ 15ರ ಬೆಲೆಯು. ಓಕೆ, ನೋಡೋಣ. ಹಾಗಾದರೆ 1425 ಡಿವೈಡೆಡ್ ಬೈ 15 ಈ ಥರ ಆದರೂ ಮಾಡ್ಬೋದು. ಅಥವಾ ನೀವಿಲ್ಲಿ 1425 ಬಾಗಿಲೆ 15 ಈ ಥರ ಆದರೂ ಕೂಡ ನೀವು ಆನ್ಸರ್ನ ಮಾಡ್ಬೋದಾಗಿದೆ. ಇಲ್ಲ ಸರ್ ನಮಗೆ ಮಾಡೋಕ್ಕೆ ಬರೋದಿಲ್ಲ, 15 ಬಗ್ಗೆ ನಮಗೆ ಬರಲ್ಲ ಅಂತಂದರೆ, ನಿಮಗೆ ಭಾಜ್ಯತೆಯ ನಿಯಮಗಳು ಗೊತ್ತಿತ್ತಂದರೆ ಈಸಿಯಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ. ನೋಡೋಣ. ಹಾಗಾದರೆ ಬಿಡಿ ಸ್ಥಾನದಲ್ಲಿ 5 ಇತ್ತಂದರೆ ಅದು ಸಂಖ್ಯೆ 5ರಿಂದ ಕ್ಯಾನ್ಸಲ್ ಆಗ್ತಾ ಇದೆ. 5 3 15, 5 14 ಕೊಟ್ಟಿದ್ದಾರಲ್ವಾ. 5 2 10, 4 ಉಳಿತು. 5 8 40, 2 ಉಳಿತು. 5 5 25, 3 ಮತ್ತು 285 ಡಿವೈಡೆಡ್ ಬೈ 3. ಇದನ್ನು ನೀವು ಈ ಥರ ಆದರೂ ಮಾಡ್ಬೋದು, ಅಥವಾ ನೀವು ಇಲ್ಲಿ ಈಸಿಯಾಗಿ ಕೂಡ ಕ್ಯಾನ್ಸಲ್ ಮಾಡ್ಬೋದು. ಓಕೆ, 3ರ ಭಾಜ್ಯತೆಯ ನಿಯಮ ಹೇಳ್ತಾ ಇದೆ. ಏನು ಹೇಳುತ್ತೆ, 2 8 10, 10 5 15. 15 ಅಂತಕ್ಕಂಥದ್ದು 3ರಿಂದ ಭಾಗ ಹೋಗುತ್ತೆ ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯು ಆ ಇಡೀ ಸಂಖ್ಯೆ ಕೂಡ 3ರಿಂದ ಭಾಗ ಹೋಗ್ತಾ ಇದೆ. ಹಾಗಾದರೆ ನೋಡೋಣ. 3 1 3, 3 9 27, 1 ಉಳಿತು. 3 5 15. ಹಾಗಾದರೆ 95 ಅಂತಕ್ಕಂಥದ್ದು ಇದು ಸರಿಯಾದಂಥ ಉತ್ತರ. 15 1 15, 95 1425, 95 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಬರ್ತಾ ಇದೆ. ಓಕೆನಾ. ಹಾಗಾದರೆ ಇದರಲ್ಲಿ ನೋಡ್ಕೊಂತ ಹೋಗೋಣ. 15 9 135, 12ರಲ್ಲಿ 5 ಹೋದರೆ 7 ಉಳಿತು. ಇದು 0 0. ನೆಕ್ಸ್ಟ್ ಈ 5ನ ತಗೊಳ್ತಾ ಇದ್ದೀವಿ. 15 5 75, 95 ಬರ್ತಾ ಇದೆ ಅಲ್ವಾ. ಇದು ಕೂಡ ಇದೇ ಆನ್ಸರ್ನ ಕೊಡ್ತಾ ಇದೆ. ಹಾಗಾದರೆ ನಾವು ಮಾಡಿರ್ತಕ್ಕಂಥ ಆನ್ಸರ್ ಕರೆಕ್ಟ್ ಇದೆ. 1425ರಿಂದ 15ನ್ನು ಭಾಗಿಸಿ 15ರಿಂದ 1425ನ್ನು ಭಾಗಿಸಿದಾಗ ನಮಗೆ ಭಾಗಲಬ್ಧವು 95 ಬರ್ತಾ ಇದೆ. ಅರ್ಥ ಆಯ್ತಾ. ಹಾಗಾದರೆ ನೆಕ್ಸ್ಟ್ ನೋಡೋಣ. ಪ್ರಶ್ನೆ ಸಂಖ್ಯೆ 10.
ಗಡಿಯಾರದಲ್ಲಿ 3 ಗಂಟೆಯಾದಾಗ 2 ಮುಳ್ಳುಗಳ ನಡುವಿನ ಕೋನ. ಓಕೆ, ನಾವು ಈಸಿಯಾಗಿ ಹೇಳ್ಬೋದು. ಕೋನಗಳ ಬಗ್ಗೆ ಮಾಹಿತಿ ಇತ್ತು ಅಂತಂದರೆ ಇದನ್ನು ನೀವು ಈಸಿಯಾಗಿ ಮಾಡ್ತಾ ಇದ್ದೀರಿ. ಇಲ್ಲಿ 12 ಇರ್ತಾ ಇದೆ, ಇಲ್ಲಿ 3 ಇರುತ್ತೆ, ಇಲ್ಲಿ 9 ಮತ್ತು 6 ಗಂಟೆಗಳು. ಓಕೆ, ಗಡಿಯಾರದಲ್ಲಿ 3 ಗಂಟೆಯಾದಾಗ ಅಂತ ಕೇಳಿದರೆ 3 ಗಂಟೆಯಾದಾಗ ಗಂಟೆ ಮುಳ್ಳು ಎಲ್ಲಿರುತ್ತೆ? 3ರ ಸೀದಾ ಇರುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ನಿಮಿಷದ ಮುಳ್ಳು 12ಕ್ಕೆ ಇರ್ತಾ ಇದೆ. ಹಾಗಾದರೆ ಇವು ಎರಡರ ಮಧ್ಯದಲ್ಲಿ ಉಂಟಾಗುವ ಕೋನಕ್ಕೆ ನಾವು ಲಂಬ ಕೋನ ಅಂತ ಹೇಳಿ ಕರಿತಾ ಇದ್ದೀವಿ. ಓಕೆ, ಇದಕ್ಕೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಇರೋದ್ರಿಂದ ಅದಕ್ಕೆ ನಾವು ಲಂಬ ಕೋನ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಸರಿಯಾದಂಥ ಉತ್ತರ ಲಂಬ ಕೋನ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು 60 ಡಿಗ್ರಿ, 75 ಡಿಗ್ರಿ, 120 ಡಿಗ್ರಿ, 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಲಂಬ ಕೋನ ಅಂತ ನಾವು ಯಾವುದು ಕರಿತಾ ಇದ್ದೀವಿ? ಯಾವ ಎರಡು ಕೋನಗಳ ಮಧ್ಯೆ 90 ಡಿಗ್ರಿ ಇತ್ತು ಅಂತಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಲಂಬ ಕೋನ ಅಂತ ಕರಿತೀವಿ. ಆಪ್ಷನ್ ಡಿ 90 ಡಿಗ್ರಿ ಇದು ಸರಿಯಾದಂಥ ಉತ್ತರ ಆಗ್ತಾ ಇದೆ. ಲಂಬ ಕೋನ ಅಂದರೂ ಅಷ್ಟೇ, 90 ಡಿಗ್ರಿ ಅಂದರೂ ಕೂಡ ಅಷ್ಟೇ ಆಗ್ತಾ ಇದೆ. ಓಕೆನಾ? ನೆಕ್ಸ್ಟ್ ನೋಡೋಣ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ನೆಕ್ಸ್ಟ್ ಏನಿದೆ. ಓಕೆ, ನಿಮಗೀಗ ಆಲ್ರೆಡಿ ಗೊತ್ತಿರುವ ಹಾಗೆ ದ್ರೋಣ ಕೋಚಿಂಗ್ ಕ್ಲಾಸಸ್ಸಲ್ಲಿ ನಿರಂತರ ತರಗತಿಗಳು ಪ್ರಾರಂಭವಾಗಿದ್ದಾವೆ. ನಮ್ಮಲ್ಲಿ ನವೋದಯ, ಸೈನಿಕ, ಕಿತ್ತೂರು, ಆಳಿಕೆ, RMS ಈ ಥರ ಇನ್ನೂ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗನ್ನು ಕೊಡಲಾಗ್ತಾ ಇದೆ. ಇದೇ ಆನ್ಲೈನ್ ತರಗತಿಗಳು ಜೂನ್ 1ರಿಂದ ಪ್ರಾರಂಭವಾಗ್ತಾ ಇದ್ದಾವೆ. ಜೂನ್ 5ರಿಂದಲ್ಲ, ಜೂನ್ 1ರಿಂದನೇ ನಿಮಗೆ ಆನ್ಲೈನ್ ತರಗತಿಗಳು ಸಿಗ್ತಾ ಇದ್ದಾವೆ. ಅದೇ ಥರ ಜೂನ್ 1ರಿಂದ ಆಫ್ಲೈನ್ ತರಗತಿಗಳು ಪ್ರಾರಂಭವಾಗಿದ್ದಾವೆ. ಯಾರಿಗೆಲ್ಲ ಅಡ್ಮಿಷನ್ ಬೇಕಲ್ವಾ ಅವರು 9986972170 ಹಾಗೂ 9741312170 ಈ ನಂಬರ್ಗಳಿಗೆ ಕರೆ ಮಾಡಿ ಅಡ್ಮಿಷನ್ನ ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ಮುಂದಿನ ವಿಡಿಯೋ ಇದೇ ಥರ ಗಣಿತದ ಸಿಂಪಲ್ ಟೆಸ್ಟ್ 2 ಅಲ್ಲಿ ಮತ್ತೆ ನಿಮಗೆ ಸಿಗ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು.